ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಒಬ್ಬ ಯುವ ನಾಯಕ ಇರುವಂತದ್ದು ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ತ್ರಾಸಿ ಶಕ್ತಿ ಕೇಂದ್ರದಲ್ಲಿ ಇವರು ಸಂಘಟನೆ ಕೂಡ ತೊಡಗಿಸಿಕೊಂಡು ತ್ರಾಸಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದವರು. ನಂತರ ಇವರ ಪಕ್ಷ ಸಂಘಟನೆ ಗುರುತಿಸಿ ಬೈಂದೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಜೊತೆಯಲ್ಲಿಯೇ ಇನ್ನು ತ್ರಾಸಿ ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿಯ ಅಧ್ಯಕ್ಷರಾಗುವ ಒಂದು ಅವಕಾಶ ಕೂಡ ಸಿಕ್ಕಿರುವಂತದ್ದು. ಹಾಗೆ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಂಡಿರುವಂತರು. ತ್ರಾಸಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಗೆಯೇ ಏನು ಬಿಜೆಪಿ ಬೈಂದೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾಗಿರುವಂತಹ ಮಿಥುನ್ ದೇವಾಡಿಗ ನಮ್ಮ ಜೊತೆ ಇದ್ದಾರೆ. ಮಿಥುನ್ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರಿಯಾಗಿದ್ದೀರಾ? ಚೆನ್ನಾಗಿದೆ. ಮಿಥುನ್ ಅವರೇ, ಮೊದಲನೇದಾಗಿ ಬೈಂದೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾಗಿ ಒಂದು ಮಂಡಲದ ಜವಾಬ್ದಾರಿಯನ್ನ ಈಗ ನಿರ್ವಹಿಸ್ತಿರುವಂತದ್ದು. ಈ ಒಂದು ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಾ? ಈಗ ಬಿಜೆಪಿ ಬೈಂದೂರು ಮಂಡಲದ ಉಪಾಧ್ಯಕ್ಷರಾಗಿ ಪಕ್ಷ ಏನೆಲ್ಲ ಸೂಚಿಸ್ತಾ ಇದೆ, ಈಗ ಜಿಲ್ಲೆಯಿಂದ ಇರ್ಬೋದು, ರಾಜ್ಯದಿಂದ ಇರ್ಬೋದು, ರಾಷ್ಟ್ರದಿಂದ ಏನು ಮೇಲ್ಗಡೆಯಿಂದ ಸೂಚನೆ ಬರ್ತದೆ ಅದ್ರ ಪ್ರಕಾರ ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಶಾಸಕರ ಮಾರ್ಗದರ್ಶನದಂತೆ ಏನು ಕಾರ್ಯಚಟುವಟಿಕೆ ಇದೆ ಅದೆಲ್ಲದನ್ನು 100% ಆಗಿ ನಾವು ನಿಭಾಯಿಸಿದ್ದೇವೆ. ನಮ್ದು ಒಂದು ಒಳ್ಳೆ ಟೀಮ್ ಇದೆ ಬೈಂದೂರು ಬಿಜೆಪಿ ಮಂಡಲ. ಹಾಗಾಗಿ ಕೆಲಸ ಮಾಡ್ಲಿಕ್ಕೆ ಅದೇನೂ ಕೂಡ ಕಷ್ಟ ಆಗ್ಲಿಲ್ಲ. ಮತ್ತೆ ಹೊಸದಾಗಿದ್ರು ಸ್ವಲ್ಪ ಜವಾಬ್ದಾರಿ ದೊಡ್ಡದಾಗಿದ್ರು ಅಂತದ್ದೇನು ಹಿರಿಯರೆಲ್ಲ ಸ್ವಲ್ಪ ಸಹಾಯ ಮಾರ್ಗದರ್ಶನದಲ್ಲಿ ನಮ್ಗೆ ಎಷ್ಟು ಏನು ಸಮಸ್ಯೆ ಅಂತ ಅನಿಸ್ತಿಲ್ಲ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಚೆನ್ನಾಗಿ ನಡೀತಾ ಇದೆ. ಹಾಗೆ ಅದೇನು ಕಾರ್ಯಕ್ರಮ ಇದೆ ಅದನ್ನೆಲ್ಲ ಯಶಸ್ವಿಯಾಗಿ ಇಷ್ಟೊಳಗೆ ನಿಭಾಯಿಸಿದ್ದೇವೆ. ಹಾಗಾಗಿ ಅದ್ರ ಬಗ್ಗೆ ಖುಷಿ ಸಹ ಇದೆ. ಅಂದ್ರೆ ಈಗ ಬೈಂದೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾದ ನಂತರ ಹಿರಿಯ ನಾಯಕರು ಇರ್ತಾರೆ, ಕಿರಿಯ ನಾಯಕರು ಇರ್ತಾರೆ, ಎಲ್ಲರೂ ಕೂಡ ಇರುವಂತಹ ಒಂದು ಇದು. ಆ ಸಂದರ್ಭದಲ್ಲಿ ಒಂದು ಉಪಾಧ್ಯಕ್ಷರಾದ ನಂತರ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನನಗಂದ್ರೆ ಆಕ್ಚುಲಿ ನನಗೆ ತ್ರಾಸಿ ಜಿಲ್ಲಾ ಪಂಚಾಯತ್ ಅನ್ನ ಸ್ವಲ್ಪ ಜಾಸ್ತಿಯಾಗಿ ಗಮನಿಸ್ಲಿಕ್ಕೆ ಹೇಳಿದ್ರೆ, ಯಾಕಂದ್ರೆ ಎಲ್ಲ ಉಪಾಧ್ಯಕ್ಷರು ಒಂದೊಂದು ಜಿಲ್ಲಾ ಪಂಚಾಯತ್ ಅನ್ನ ಅವರೇ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಗೆ ತ್ರಾಸಿ ಜಿಲ್ಲಾ ಪಂಚಾಯತ್ ಭಾಗಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಕೊಡ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಆ ಭಾಗದಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ತುಂಬಾ ಈಗ ಮುಂಚಿನಗಿಂತ ತುಂಬಾ ನಮ್ದು ಪಕ್ಷ ಸಂಘಟನೆ ಇನ್ನಷ್ಟು ಬಲವಾಗಿದೆ. ಸಣ್ಣ ಪುಟ್ಟದ್ದು ಇರ್ತದೆ. ಈಗ ಏನೋ ರಾಜಕೀಯ ವ್ಯವಸ್ಥೆ ಅಂದ ಮೇಲೆ ಒಬ್ರಿಗೆ ಸಮಾಧಾನ ಒಬ್ರಿಗೆ ಅಸಮಾಧಾನ ಅದೆಲ್ಲ ಇದ್ದೇ ಇದೆ. ಎಲ್ಲರನ್ನೂ ಕೂಡ ಸಾಧ್ಯ ಇಲ್ಲ, 100ಕ್ಕೆ 100 ಚಾನ್ಸ್ ಇಲ್ಲ. ಬಟ್ ಹಾಗಂತೇಳಿ ಈಗ ಪಕ್ಷ ನಿಷ್ಠೆ, ಪಕ್ಷದ್ದೇನೋ ದೇಶ ಪಕ್ಷದ ಪ್ರಕಾರ ಕೆಲಸ ಮಾಡೋರಿಗೆ ಅದು ಯಾವ್ದು ಸಹ ಸಮಸ್ಯೆ ಬರುದಿಲ್ಲ. ಹಾಗಾಗಿ ನಮ್ಮಲ್ಲಿ ತುಂಬಾ ಜನ ನಿಷ್ಠಾವಂತ ಕಾರ್ಯಕರ್ತರು ಇರೋದ್ರಿಂದ ನಮ್ಗೆ ಆತರ ಸಮಸ್ಯೆ ಇಲ್ಲ. ಈ ಖಾಲಿ ಬೇಡಿಕೆ ಇರೋರು ಸ್ವಲ್ಪ ಜನ ಅದಕ್ಕೆ ತಲೆ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಸಹ ಇರುವುದಿಲ್ಲ. ನೀವು ಈ ಹಿಂದೆಯೂ ಕೂಡ ತ್ರಾಸಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಹೌದು. ಆ ಶಕ್ತಿ ಕೇಂದ್ರದಿಂದ ಈಗ ಮಂಡಲದ ಜವಾಬ್ದಾರಿಗೆ ವಹಿಸಿಕೊಂಡಿರುವಂತದ್ದು. ಆ ಶಕ್ತಿ ಕೇಂದ್ರದಲ್ಲಿ ನೀವು ಮಾಡ್ತಿರುವಂತಹ ಕೆಲಸ ಕಾರ್ಯಗಳು ಈಗಿನ ಜವಾಬ್ದಾರಿಯನ್ನು ನಿರ್ವಹಿಸಲು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಆಕ್ಚುಲಿ ಶಕ್ತಿ ಕೇಂದ್ರದ್ದೇ ನಮ್ಗೆ ಆವಾಗ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ತ್ರಾಸಿ ಅನ್ನೋದು ಫುಲ್ ಕಾಂಗ್ರೆಸ್ ಇದ್ರ ಬೆಲ್ಟ್ ಅದು. ಹಾಗಾಗಿ ತುಂಬಾ ಅಂದ್ರೆ ಮೇಜರ್ ಈಗ ಏನು ಎಲೆಕ್ಷನ್ ಸ್ಟಾರ್ಟ್ ಆಗಿದೆ, ಏನು ಸ್ವತಂತ್ರ ಭಾರತದ ನಂತರ ಅಲ್ಲಿ ತನಕ ತ್ರಾಸಿ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ರೂಲ್ ಮಾಡೋದು, ಅವ್ರದೇ ಅಧಿಕಾರ ಇತ್ತು. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಪಕ್ಷ ಸಂಘಟನೆ ಮಾಡೋದು ಅಂದ್ರೆ ಯಾರು ಸಹ ಹಾಗೆ ಅಷ್ಟು ಈಸಿಲಿ ಬರೋದಿಲ್ಲ. ಒಂದು ಸ್ಟ್ರಾಂಗ್ ಬೆಲ್ಟ್ ಇರ್ಬೇಕಾದ್ರೆ ಅದನ್ನ ಬಿಟ್ಟು ನಮ್ ಜೊತೆ ಬರ್ಬೇಕಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಆ ತರದೆಲ್ಲ ಒಂದು ನಡೀತಾ ಇರ್ತದೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಎಲ್ಲರನ್ನು ಒಟ್ಟು ಮಾಡಿ ತಗೊಳಕ್. ಬಟ್ ತುಂಬಾ ಜನ ನಮ್ಮ ಹಳೆ ಕಾರ್ಯಕರ್ತರು ಬಿಜೆಪಿ ಅವರು ಇದ್ರು, ಅವ್ರು ತುಂಬಾ ವರ್ಷದಿಂದ ಕೆಲಸ ಮಾಡೋರು ಇದ್ರು. ಹಾಗಾಗಿ ಅವ್ರದೆಲ್ಲ ಒಂದು ಸಹಾಯದಿಂದ ಮತ್ತೆ ಅವರೆಲ್ಲ ಒಂದು ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ರಿಂದ ಮತ್ತಷ್ಟು ಹುಡುಗರು ಸ್ವಲ್ಪ ನಮ್ ಜೊತೆ ಬಂದು ಕೆಲಸ ಮಾಡಿ ಓಪನ್ ಆಗಿ ಕೆಲಸ ಮಾಡುವಂತ ವ್ಯವಸ್ಥೆ ಬಂತು. ಹಾಗಾಗಿ ನೀವು ಈಗ ಒಂದು 10 ವರ್ಷಕ್ಕೆ ಹಿಂದೆ ಈಗ ಕಂಪೇರ್ ಮಾಡಿದ್ರೆ ತ್ರಾಸಿ ಅನ್ನೋದು ಈಗ ಕಾಂಗ್ರೆಸ್ ಅನ್ನೋದಕ್ಕಿಂತ ಬಿಜೆಪಿ ಬೆಲ್ಟ್ ಅಂತ ಹೇಳಿ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬೆಳೆದಿದೆ ತ್ರಾಸಿ. ಜೊತೆ ನೀವು ಪಕ್ಷ ಸಂಘಟನೆಯ ಜವಾಬ್ದಾರಿಯ ಜೊತೆಯಲ್ಲಿಯೇ ನೀವೀಗ ಗ್ರಾಮ ಪಂಚಾಯತಿಯ ಸದಸ್ಯರಾಗುವ ಅವಕಾಶ ಕೂಡ ನಿಮ್ಗೆ. ಆಕ್ಚುಲಿ ಮೊದಲ ಬಾರಿ ನೀವು ತ್ರಾಸಿ ಗ್ರಾಮ ಪಂಚಾಯತ್ ಸ್ಪರ್ಧೆಯನ್ನ ಮಾಡ್ತೀರಾ, ಗೆಲ್ತೀರಾ. ನನ್ನ ಅಧ್ಯಕ್ಷರಾದ ವಿಚಾರವನ್ನ ಆಮೇಲೆ ಮಾತಾಡ್ತೀನಿ. ಮೊದಲ ಬಾರಿ ಈ ತ್ರಾಸಿ ಗ್ರಾಮ ಪಂಚಾಯತ್ ನೀವು ಹೇಳಿದಾಗ ಇದು ಕಾಂಗ್ರೆಸ್ ಒಂದು ರೀತಿ ಭದ್ರಕೋಟೆಯಾಗಿ ಮಾಡ್ಕೊಂಡಿರುವಂತದ್ದು. ಈ ಒಂದು ಗ್ರಾಮ ಪಂಚಾಯತ್ ನೀವು ಮೊದಲ ಬಾರಿ ಸದಸ್ಯರಾಗಿ ಆಯ್ಕೆ ಆಗಲು ಎಷ್ಟು ಕಠಿಣ ಸವಾಲಿತ್ತು? ಆಕ್ಚುಲಿ ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ ಇಷ್ಟನೇ ಇರ್ಲಿಲ್ಲ. ಬಟ್ ಆದ್ರೆ ನಮ್ಗೆ ಎಲ್ಲ ಸಂಘಟನೆ ಹುಡುಗರು ಮತ್ತು ನಮ್ ಜೊತೆ ಹಿರಿಯರೆಲ್ಲ ಬಿಜೆಪಿ ಅವರೆಲ್ಲ ಸೇರಿ ಇಲ್ಲ ಇಲ್ಲಿ ನಮ್ದು ಕಾಂಗ್ರೆಸ್ ಬೆಲ್ಟ್ ಮತ್ತೆ ತುಂಬಾ ಕಷ್ಟ ಇಲ್ಲಿ ನಮ್ದು ವಾರ್ಡ್ ಅಲ್ಲಿ ಸ್ಪೆಷಲಿ ಸ್ವಲ್ಪ ಮುಸ್ಲಿಂ ವಾರ್ಡ್ ಮತ್ತೆ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ವಾರ್ಡ್ ಜಾಸ್ತಿ. ಹಾಗೆ ಅಷ್ಟು ಈಸಿಲಿ ಯಾರು ಬಿಜೆಪಿ ಫಾರ್ ಮಾಡೋದಿಲ್ಲ ಅಂತೇಳಿ ಮಾಡಿದ್ರು. ಹಾಗೆ ನಮ್ಗೊಂದಿತ್ತು ಅಂತಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಬೇಕಾದ್ರೆ ಓಟ್ ಹಾಕ್ತಾರೆ. ಪಂಚಾಯತಿ ವಿಷಯದಲ್ಲಿ ನೀವು ಪಕ್ಷ ಪಾರ್ಟಿ ಅಷ್ಟು ಮಟ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಏನ್ ಕೆಲಸ ಮಾಡ್ಲಿಕ್ಕಿತ್ತು ನಾವು ಅದನ್ನ ಮುಂಚೆ ಮಾಡಿದ್ವಿ. ನಾವು ಈಗ ಮೆಂಬರ್ ಆಗೋಕ್ಕಿಂತ ಮುಂಚೆ ಕೆಲವು ಕಡೆ ಈಗ MLA ಅವರು ಮತ್ತೆ
ನಮ್ದು ಈಗ ಶಾಸಕರಿಗೆ ಈಗ ಗಂಟೆಹೊಳೆ ಇರ್ಬೋದು, ಮುಂದೆ ಹಿಂದಿನ ಶಾಸಕರು ಸುಕುಮಾರ್ ಶೆಟ್ಟಿ ಇರ್ಬೋದು, ಹಾಗೆ ನಮ್ಮ MP ರಾಘವೇಂದ್ರ ಇರ್ಬೋದು. ನಾವ್ ಏನೇ ಅವ್ರಿಗೆ ಏನೇ ಕೆಲಸ ಹೇಳಿದ್ರು ಅವ್ರು ಎಲ್ಲಾ ಮಟ್ಟದಲ್ಲೂ ನಮ್ಗೆ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಗ್ರಾಮದ ಅಭಿವೃದ್ಧಿಗೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಮುಂಚೆಯಿಂದ ಅವರು ಸಣ್ಣ ಪುಟ್ಟ ಏನು ಕೆಲಸ ಉಂಟು ಎಲ್ಲದೂ ಒಂದು ಮಾಡಿಸ್ತಾ ಬಂದಿದ್ರೆ ಜನರಿಗೆ ಒಂದು ಸಣ್ಣ ಒಂದು ಅಭಿಪ್ರಾಯ ಇತ್ತು, ಏನಾದ್ರು ಕೆಲಸ ಮಾಡಿಸ್ತಾನೆ ಅಂತೇಳಿ. ಹಾಗಾಗಿ ನಮ್ಗೂ ಸಹ ಒಳ್ಳೆ ಸಪೋರ್ಟ್ ಮಾಡಿದ್ರು. ನಾವೀಗ BJP ಅಂತೇಳಿ ನಾವು ಕಂಟೆಸ್ಟ್ ಮಾಡಿದ್ರು, ನನ್ನ ಜೊತೆ ಕ್ರಿಶ್ಚಿಯನ್ಸ್ ಎಲ್ಲ ಬಂದು ನನ್ನ ಜೊತೆ ಫೀಲ್ಡ್ ಮಾಡಿ ಅವರು ಸಹ ನನ್ನ ಜೊತೆ ಸಪೋರ್ಟ್ ಮಾಡಿ ನಾನು ಗೆದ್ದಿದ್ದೆ. ಹಾಗಾಗಿ ಒಂದು ಅವಕಾಶ ಆಯ್ತು ಗೆಲ್ಲಿಕ್ಕೆ. ಒಂದು ಫಸ್ಟ್ ಟೈಮ್ ಒಂದು ಕಂಟೆಸ್ಟ್ ಮಾಡಿದಾಗ ನಾನು ಸಹ ಎಣಿಸ್ತಿರ್ಲಿಲ್ಲ ಗೆಲ್ತೇನೆ ಅಂತೇಳಿ. ಆದ್ರೆ ಯಾಕಂದ್ರೆ ನಾವು ಈಗ ಕಂಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಕಾಯಂ ಆಗಿ ಒಂದು ಪಂಚಾಯತ್ ವ್ಯವಸ್ಥೆ ಅಂದ್ರೆ ಒಂದು ವ್ಯವಸ್ಥೆಯಲ್ಲಿ ಇರ್ತದೆ. ಅದು ನನ್ನ ನಂಬಿ ನನ್ಗೆ ಓಟ್ ಹಾಕಿದ್ರೆ ಅದೇ ರೀತಿಯಲ್ಲಿ ನಾನು ಅವರಿಗೆ ಅಂದ್ರೆ ಕೆಲಸ ಮಾಡಿದೆ. ಯಾಕಂದ್ರೆ ನನಗೆ ತುಂಬಾ ಒಂದು ನೀವ್ ಹೇಳ್ದಂಗೆ ಹೆಂಗ್ ಇರ್ಬೇಕಾದ್ರೆ ಎಣಿಸ್ತದೆ, ನಾವೊಂದ್ ಏನೋ ಮಾಡ್ಬೇಕು, ಬೇರೆಯವ್ರಿಗಿಂತ ಒಳ್ಳೆ ಕೆಲಸ ಮಾಡ್ಬೇಕು ಆ ನಿಟ್ಟಿನಲ್ಲಿ ನಾನು ಒಂದು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಪ್ರತಿಯೊಬ್ಬರನ್ನು ರೀಚ್ ಆಗ್ಲಿಕ್ಕೆ ಪ್ರಯತ್ನ ಅಂದ್ರೆ ನೀವು ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದಾಗ ಆ ಮೊದಲ ಅವಧಿಯಲ್ಲಿ ರಿಸರ್ವೇಶನ್ ಬಂದ ಸಂದರ್ಭದಲ್ಲಿ ಅದು ಬಹುಶಃ ಅದು ಕಾಂಗ್ರೆಸ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಬೋರ್ಡ್ ಆಗಿರುತ್ತೆ, ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನ ಮಾಡುತ್ತೆ. ನಂತರದಲ್ಲಿ ಎರಡನೇ ಅವಧಿಗೆ ಅವಕಾಶ ಸಿಕ್ಕಿದಾಗ ನೀವಲ್ಲಿ ಸ್ಪರ್ಧೆಯನ್ನ ಮಾಡ್ತೀರಾ, ಅಲ್ಲಿ ಉಂಟಾದ ಒಂದು ಗೊಂದಲಗಳಾಗಿರ್ಬೋದು ಅದೆಲ್ಲವೂ ಕೂಡ ಅಡ್ವಾಂಟೇಜ್ ಪಡೆದುಕೊಂಡು ನೀವೀಗ ಆ ಎರಡನೇ ಅವಧಿ ನೀವು ಅಧ್ಯಕ್ಷರಾಗುವ ತ್ರಾಸಿ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರಾಗುವ ಅವಕಾಶ ಕೂಡ ಸಿಗುತ್ತೆ. ಆ ಅಧ್ಯಕ್ಷರಾದ ಸಂದರ್ಭ ಹೇಗಿತ್ತು ಸರ್ ಅದು? ಆಕ್ಚುಲಿ ನಮ್ದು ತ್ರಾಸಿ ಅನ್ನೋದು ಒಂದು ಚಿಕ್ಕ ಪಂಚಾಯತ್. ಮುಂಚೆ ತ್ರಾಸಿ ಹೊಸವಾಡ ಎರಡು ಪಂಚಾಯತ್ ಒಟ್ಟಿಗೆ ಇತ್ತು. ಆಗ ಒಂದು 17 ಮೆಂಬರ್ ಇದ್ರು. ಆಮೇಲೆ ಹೊಸವಾಡ ಪಂಚಾಯತ್ ಬೇರೆ ಆಯ್ತು, ತ್ರಾಸಿ ಬೇರೆ ಆಯ್ತು. ತ್ರಾಸಿಯಲ್ಲಿ 8 ಜನ ಮೆಂಬರ್, 4 ವಾರ್ಡ್, ತ್ರಾಸಿ, ಹೊಸಪೇಟೆ, ಆನಗೋಡು, ಮಾವಾಡಿ ಅಂತ ಹೇಳಿ. ಆ 4 ವಾರ್ಡಲ್ಲಿ 8 ಮೆಂಬರ್. ಬಟ್ ನಾವು BJP ಅಂತ ಗೆದ್ದಿದ್ದು ನಮ್ದು ವಾರ್ಡ್ ಅಲ್ಲಿ ಮಾತ್ರ 2 ಮೆಂಬರ್. ನನ್ನ ಜೊತೆ ನನ್ನ ಮತ್ತೆ ನಾಗರತ್ನ ಶೆಟ್ಟಿಗಾರ್ ಅಂತೇಳಿ ಅವರು ಮತ್ತೆ ನಾವು ಇಲ್ಲಿ ಗೆದ್ದಿದ್ದು. ಅವ್ರು ಬಿಟ್ರು ಮತ್ತೆಲ್ಲರೂ ಕಾಂಗ್ರೆಸ್ ಫೇವರ್ ಅಲ್ಲಿ ಗೆದ್ದಿದ್ದು. ಅದಾದ ನಂತರ ಫಸ್ಟ್ ಟರ್ಮ್ ಅಲ್ಲಿ ಅವರೇ ಆದ್ರು, ಮೆಜಾರಿಟಿ ಅವ್ರದ್ದು ಗೀತಾ ದೇವಡಿಗ ಅಂತೇಳಿ ಅಧ್ಯಕ್ಷ ಆದ್ರು. ಸೆಕೆಂಡ್ ಟರ್ಮ್ ಅಲ್ಲಿ ಎಲೆಕ್ಷನ್ ಬಂದಾಗ ಸ್ವಲ್ಪ ಅವರಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು. ಅಂದ್ರೆ ಒಂದು ಪೋಸ್ಟಿಗೆ ಒಂದು ಜನರಲ್ ಬಂದಿತ್ತು. ಹಾಗಾಗಿ ಅವರಿಬ್ಬರೊಳಗೆ ಒಂದು ಸ್ವಲ್ಪ ಗೊಂದಲ ಇತ್ತು. ಬಟ್ ನಾವೇನೇ ಇರ್ಲಿ ನಾವು ಕಂಟೆಸ್ಟ್ ಮಾಡೋದು ಯಾರಿಗೆ ನಾವು ಯಾವುದೇ ರೀತಿ ಆಮಿಷ ಒಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ನಮ್ದು ಏನಿತ್ತು ನಾವು ಕಂಟೆಸ್ಟ್ ಮಾಡೋದೇ, ಅವ್ರವ್ರ ಗೊಂದಲ ಇದ್ರೆ ಅವ್ರದ್ದು ಇರ್ಲಿ, ಬಟ್ ನಾವು ಒಂದು ಕಂಟೆಸ್ಟ್ ಮಾಡು ಅಂತ ಹೇಳಿ ಟ್ರೈ ಮಾಡಿ ಕಂಟೆಸ್ಟ್ ಮಾಡಿದಾಗ ಅದೇನಾಯ್ತು 4-4 ಆಯ್ತು ವೋಟ್, ಈಕ್ವಲ್ ಆಯ್ತು. ಈಕ್ವಲ್ ಆದಾಗ ಟೈ ಆದ್ಮೇಲೆ ಅದು ಚೀಟಿ ಹಾಕಿ ತೆಗಿತಾರೆ. ಚೀಟಿಯಲ್ಲಿ ನಮ್ಮ ಹೆಸರು ಬಂತು. ಆಕ್ಚುಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಸುಮ್ನೆ ಒಂದು ಜಸ್ಟ್ ಟ್ರಯಲ್ ನೋಡು ಅಂತ ಹೇಳಿ ಕಂಟೆಸ್ಟ್ ಮಾಡಿದ್ದೆ ಪ್ರೆಸಿಡೆಂಟಿಗೆ. ನಾವ್ ಇಬ್ರಿದ್ರು ಅವ್ರ 6 ಇದ್ರು ನಮ್ಗೊಂದು ಚಾನ್ಸ್ ಸಿಕ್ತು, ಒಂದು ರಾಜಕಾರಣದಲ್ಲಿ ಅದೃಷ್ಟದ ರೇಖೆ ಅಂತೀವಿ ಅಲ್ಲ, ಹಾಗೆ ಅದೃಷ್ಟದ ರೇಖೆ ಇದ್ದಾಗ ಮಾತ್ರ ಬಹುಶಃ ಈ ರೀತಿಯ ಒಂದು ಟೈ ಆದ್ರೂ ಕೂಡ ಒಂದು ವಾಪಸ್ ಅಧ್ಯಕ್ಷ ಸಿಕ್ತು. ಬಟ್ ನನಗೂ ಸಹ ಅನ್ಸಿತ್ತು ಆ ಮೂಮೆಂಟ್ ಅಲ್ಲಿ, ಯಾಕಂದ್ರೆ ಇದು ನಾವು ಬಯಸದೆ ಬಂದ ಭಾಗ್ಯ. ನಾವು ಅದ್ರ ಹತ್ರನೂ ಸಹ ಇರ್ಲಿಲ್ಲ, ಆದ್ರೂ ಸಹ ಇದು ಬಂದಿತ್ತು. ಹಾಗಾಗಿ ಇದೊಂದು ಟರ್ಮ್ ಅಲ್ಲಿ ನಾನು ಏನಾದ್ರು ಮಾಡ್ಬೇಕು, ತುಂಬಾ ಅಂದ್ರೆ ಜನರಿಗೆ ಕೇಳ್ಬೇಕಂತಿದ್ದೆ. ಈಗ ತ್ರಾಸಿ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರಾಗದೆ ಒಂದು ಹರಸಾಹಸ ಆಗಿತ್ತು, ನೀವು ಅಧ್ಯಕ್ಷರಾಗ್ತೀರಾ. ಆ ಅಧ್ಯಕ್ಷರಾದ ನಂತರದಲ್ಲಿ, ಯಾಕಂದ್ರೆ ಗ್ರಾಮ ಪಂಚಾಯತಿ ಬಂದಾಗ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ. ಅಧ್ಯಕ್ಷರಾಗಿ ಜನರ ಸಮಸ್ಯೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ? ಈಗ ಅಧ್ಯಕ್ಷರಾಗಿ ಫಸ್ಟ್ ಆಫ್ ಆಲ್ ನಾವು ಏನು ಬೇಸಿಕ್ ಥಿಂಗ್ಸ್ ಇದೆ ಪಂಚಾಯತ್ ಅಂದ ಮೇಲೆ, ಈಗ ಒಂದು ವಾಟರ್, ಒಂದು ನೀರು, ಒಂದು ವಿದ್ಯುತ್, ಲೈಟ್ ಮತ್ತು ಮನೆ, ಮತ್ತು ಅವರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಅದನ್ನೆಲ್ಲ ಮಾಡ್ಕೊಡೋದು ನಮ್ದು ಮೇಜರ್ ಥಿಂಗ್ಸ್ ಆಗಿರುತ್ತದೆ. ಹಾಗಾಗಿ ಎಲ್ಲೇ ಆಗ್ಲಿ ಹೆಚ್ಚಾಗಿ ಈಗ ಸ್ಟ್ರೀಟ್ ಲೈಟ್ ಆಗ್ಲಿ ಮತ್ತೆ ನೀರಿದಾಗ್ಲಿ ವಾಟರ್ JJM ಬಂದ್ರು ಕೂಡ ನಮ್ದೇ ಪಂಚಾಯತ್ ಇದು ಕೂಡ ಸಪರೇಟ್ ಪೈಪ್ ಲೈನ್ ಇದೆ. ಮುಂಚೆ ನೀರ್ ಕೊಡ್ತಾ ಬಂದಿದ್ವಿ, ಅದಕ್ಕೂ ಇಂತಿಷ್ಟು ಸದ ಮನೆ ಇದೆ. ಹಾಗೆ JJM ಕೆಲಸ ಒಂದ್ ಕಡೆ ನಡೀತಾ ಇದ್ರು, ನಮ್ದು ಪಂಚಾಯತ್ ವಾಟರ್ ಸೋರ್ಸ್ ಎಲ್ಲೂ ಸಹ ಡೌನ್ ಆಗ್ಬಾರ್ದು, ಅದನ್ನೇನು ಎಫೆಕ್ಟ್ ಆಗ್ಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಅದನ್ನು ನಾವು ಕರೆಕ್ಟ್ ಆಗಿ ನಿಭಾಯಿಸಿದ್ದೇವೆ. ಅದಾದ್ಮೇಲೆ ವಿದ್ಯುತ್ ಸಹ ಹಾಗೆ ನಮ್ಗಲ್ಲಿ ಈಗ ತ್ರಾಸಿ ಈಗ ಒಂದು 3-4 ಟೈಪ್ ಜನಾಂಗ ಇರ್ತದೆ. ಈಗ ಹೊಸಪೇಟೆ ಅನ್ನೋದು ಕರಾವಳಿ ಭಾಗದ್ದು ಹೆಚ್ಚಾಗಿ ಮೀನುಗಾರ ಇರೋ ಪ್ರದೇಶ. ಈಗ ತ್ರಾಸಿ ಅನ್ನೋದು ನಾರ್ಮಲಿ ಎಲ್ಲಾ ಕಮ್ಯುನಿಟಿ ಅವರು ಇದ್ದು ಒಂದು ನಾರ್ಮಲಿ ಜೀವನ. ಈ ಮೋಡಿಯಲ್ಲಿ SC ಕಾಲೋನಿ ಆ ಟೈಪ್. ಹಾಗಾಗಿ ಎಲ್ಲರನ್ನೂ ನಾವು ಸಮಾನವಾಗಿ ತಗೊಂಡು ಹೋಗ್ಬೇಕಾಗಿರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲಾ ಭಾಗದಲ್ಲೂ ನಾವು ಕೆಲಸ ಮಾಡಿದ್ದೇವೆ. ಪ್ರತಿಯೊಂದು ಈಗ ಸಣ್ಣ ಪುಟ್ಟ ಈಗ ನಮ್ಮ ಪಂಚಾಯತ್ ಅಲ್ಲಿ ಮೇಜರ್ ವರ್ಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಜನರಲ್ ಏರ್ ಟೈಪ್ ಮೆಂಟಾಲಿಟಿ ಇರುತ್ತೆ, ಏನು ಪಂಚಾಯತ್ ಅವ್ರು ಏನು ಮಾಡ್ಲಿಲ್ಲ ಬಟ್ ಕೆಲವರಿಗೆ ಅದು ಗೊತ್ತಿದೆ ಪಂಚಾಯತ್ ಅದು ಎಷ್ಟೋ ಒಂದು ನಮ್ದು ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಬರೋದು ಇಂತಿಷ್ಟು ಫಂಡ್ ಅಂತ ಬರುತ್ತೆ. ಮತ್ ನಮ್ದು ಸೋರ್ಸ್ ಏನಿದೆ, ನಮ್ದೇನು ಬಾಡಿಗೆ ಕಟ್ಟಡ ಇರ್ಬೋದು, ಬೇರೆ ಏನು ಕಟ್ಟಡ ಇರ್ಬೋದು, ಅಥವಾ ಬೇರೆಯಿಂದ ನಾವು ಟ್ಯಾಕ್ಸ್ ಹಾಕಿ ತಗೊಳ್ಳೋ ಅದರಿಂದ ಸಹ ನಾವು ಇದು ಮಾಡ್ತೀವಿ. ಹಾಗಾಗಿ ನಮ್ದು ಸ್ವಲ್ಪ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಅಂದ್ರೆ ಸ್ವಲ್ಪ ಬಾಡಿಗೆ ಕಟ್ಟಡ ಆಗ್ಲಿ ಬೇರೆ ಬೇರೆ ತರದೆಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಅಂದ್ರೆ ಬೇರೆ ಪಂಚಾಯತ್ ಅಷ್ಟೇ ನಾವು ಕೆಲಸ ಮಾಡೋಷ್ಟು ಸಮರ್ಥರಾಗಿದೆ. ಸ್ವಲ್ಪ ದೊಡ್ಡ ಪಂಚಾಯತಿಗೂ ಸಹ ಹೋಲಿಕೆ ಮಾಡಿದ್ರೆ ಅದನ್ನ ಸಮರ್ಥರಾಗಿ ನಾವು ಕೆಲಸ ಮಾಡಿದ್ದೇವೆ. ಮತ್ತೆ ಅದೇ ರೀತಿ
ಏನೆಲ್ಲ ಈಗ ನಾನು ಆಲ್ರೆಡಿ ಬೇಸಿಕ್ ಥಿಂಗ್ಸ್ ಈಗ ಮೂಲಭೂತ ಸೌಕರ್ಯ ಉಂಟು ಅದೆಲ್ಲ ಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೇವೆ. ಅಂದ್ರೆ ಒಬ್ರು ಅಧ್ಯಕ್ಷರಾದವರಿಗೆ ಹ್ಮ್. ಆ ತಮ್ಮದೇ ಕಲ್ಪನೆಗಳಿರುತ್ತೆ. ಹ್ಮ್. ಅದು ನನ್ನ ಅವಧಿಯಲ್ಲಿ ನಾನು ಮಾಡಿದಂತ ಒಂದು ಕೆಲಸ ಇನ್ನು ನೆಕ್ಸ್ಟ್ ಜನರೇಷನ್ ಕೂಡ ನೆನ್ಪಿಟ್ಕೋಬೇಕು ಅಂತ. ಹ್ಮ್. ಹಾಗೆ ನೀವೇನಾದ್ರೂ ಒಂದು ಕಲ್ಪನೆ ಇಟ್ಕೊಂಡಿದ್ರೆ ನಿಮ್ಮೊಂದು ತ್ರಾಸಿ ಗ್ರಾಮ ಪಂಚಾಯತಿ ಕುರಿತಾಗಿ ಯಾವ್ದಾದ್ರು ಒಂದು ಕಲ್ಪನೆ ಇಟ್ಕೊಂಡು ಇವತ್ತು ಕೆಲಸವನ್ನ ಮಾಡಿದ್ದೇನೆ ಅಂತ ಇದ್ರೆ ಯಾವ ಕೆಲಸ? ಇಲ್ಲ, ಆಕ್ಚುಲಿ ನಮ್ಗೆ ಫಸ್ಟ್ ಇದ್ದು ಈಗ ತ್ರಾಸಿ ಬೀಚ್ ಅಂತೇಳಿ ಆಕ್ಚುಲಿ ತ್ರಾಸಿ ಬೀಚ್ ಅಂತೇಳಿ ಬಾರಿ ಫೇಮಸ್. Yes. ಬಟ್ ಅದನ್ನ ಆಕ್ಚುಲಿ ಮರವಂತೆ ಬೀಚ್ ಅಂತೇಳಿ ಅದು ಆಲ್ರೆಡಿ ತುಂಬಾ ಅಂದ್ರೆ ಬೇರೆ ಒಂದು ರೀಸನ್ ಇಂದ ಫೇಮಸ್ ಆಗಿದೆ. ಹ್ಮ್. ಆಕ್ಚುಲಿ ಮರವಂತೆಯಲ್ಲೂ ಬೀಚ್ ಇದೆ. ಮರವಂತೆ ಬೀಚ್ ಇರೋದು ಆ ಮಾರಸ್ವಾಮಿ ಟೆಂಪಲ್ ಗಿಂತ ಆಚೆ. Okay. ಬಟ್ ಏನು ಈಗ ಆಚೆ ಹೊಳೆ ಈಚೆ ಸಮುದ್ರ ಏನಿದೆ ಅದ್ರ ಈಚೆ ಎಲ್ಲ ತ್ರಾಸಿ ಅಂತಾನೆ. ಮತ್ತೆ ನಾವು ರೆಕಾರ್ಡ್ಲಿ ನಮ್ದು ಈಗ ವಿ ಆಫೀಸಿಗೆ ಹೋದ್ರು ಸರ್ವೆ ನಂಬರ್ 1, 2, 3, 4 ಅನ್ನೋದು ಆ ಬ್ರಿಡ್ಜ್ ಇದ್ರಲ್ಲೇ ಬರುತ್ತೆ. ಹ್ಮ್. ಹಾಗಾಗಿ ಫಸ್ಟ್ ನಾವು ಹೊರಟಿದ್ದೆ ಫಸ್ಟ್ ಅದೇ ವಿಷಯ. ಯಾಕಂದ್ರೆ ನಾವು ಎಷ್ಟೋ ವರ್ಷದಿಂದ ತ್ರಾಸಿ ಅಂತ ಎಷ್ಟೋ ಮಟ್ಟದಲ್ಲಿದ್ದೇವೆ. ಗ್ರಾಮ ಪಂಚಾಯತ್ ಸಹ ತ್ರಾಸಿ ಇದೆ, ಎಲ್ಲ ಸಹ ಇದೆ. ಆದ್ರೆ ನಮ್ದು ಬೀಚ್ ಅನ್ನು ನಮ್ಗೆ ತ್ರಾಸಿ ಬೀಚ್ ಅಂತ ಹೇಳಿ ಮಾಡ್ಲಿಕ್ಕೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಫಸ್ಟ್ ನಾನು ಸರ್ವೆಗೆ ಹಾಕಿದೆ. ನಮ್ದು ಪಂಚಾಯತ್ರು ಈಗ ತಹಶೀಲ್ದಾರಿಗೆ ಹಾಕಿ, AC ಗೆ ಹಾಕಿ, ಮತ್ತೆ DC ಗೆ ಸಹ ಲೆಟರ್ ಹಾಕಿ, ಮತ್ತೆ ಮರವಂತೆ ಪಂಚಾಯತ್ ಸಹ ಅವ್ರಿಗೆ ಒಂದು ಲೆಟರ್ ಹಾಕಿ ನಮ್ಮಿಬ್ರದ್ದು ಒಂದು ಗಡಿ ಒಂದು ಗುರುತಿಸೋಣ ಅಂತ ಹೇಳಿ. ಯಾಕಂದ್ರೆ ಅವ್ರದ್ದು ಬೈಂದೂರು ತಾಲೂಕು ಬರ್ತದೆ, ಮರವಂತೆ ಅನ್ನೋದು. ತ್ರಾಸಿ ಅನ್ನೋದು ಕುಂದಾಪುರ ತಾಲೂಕಿಗೆ ಬರ್ತದೆ. ನಂಗೆ ತಾಲೂಕು ಬೇರೆ, ಇದು ಬೇರೆ, ಗ್ರಾಮ ಬೇರೆ. ಬಟ್ ಆ ಬೀಚಿಗೂ ಸಹ ಒಂದು ಗಡಿ ಬೇಕು. ಯಾಕಂದ್ರೆ ಮೇಜರ್ಲಿ ಪ್ರಾಬ್ಲಮ್ ಆಗೋದು ಈಗ ನಮ್ಮಲ್ಲಿ ಒಂದು ಡೆತ್ ಆಗುತ್ತೆ, ಬೀಚ್ ಎಲ್ಲೋ ಡೆತ್ ಆಗುತ್ತೆ, ಬಂದು ನಾರ್ಮಲಿ ಒಂದು ಶವ ಬಂದು ಬೀಳುತ್ತೆ. ಆಗ ಈಗ ಪಂಚಾಯತ್ ಆಕ್ಟ್ ಅಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಶವ ಬಿದ್ದಿದೆ ಅದು ಆ ಪಂಚಾಯತ್ ಅವ್ರ ಜವಾಬ್ದಾರಿ. ಹಾಗಾಗಿ ಅಲ್ಲಿಂದ ಅವರೇ ತಗೊಂಡು ದಫನ ಮಾಡಿ ಬರ್ಬೇಕಂತ ಕೆಲಸ ಇರ್ತದೆ. ಹಾಗಾಗ ಇಲ್ಲಿ ಈಗ ಶವ ಬಿದ್ರೆ ತ್ರಾಸಿ ಹೊಡೆದು ಅಂತಾರೆ, ಬೀಚಲ್ಲಿ ಏನು ಫೇಮಸ್ ಇದ್ರೆ ಅದು ಮರವಂತೆ ಅಂತಾರೆ. ಹಾಗಾಗಿ ನಮ್ಗೆ ಆ ಗೊಂದಲ ಬೇಡ ಅಂತ ಹೇಳಿ ನಾನು ತಹಶೀಲ್ದಾರಿಗೆ ಹಾಕಿ ಸರ್ವೆಗೆ ಹಾಕಿ, ಆಮೇಲೆ ಸರ್ವೆ ಕರೆದು ಸರ್ವೆ ಸ್ವಲ್ಪ ಇರ್ತದೆ ಗೊಂದಲ ಎಲ್ಲ. ಅದು ಅಂದ್ರೆ ಕೆಲವರು ಮಾಡ್ಲಿಕ್ಕೆ ಬಿಡೋದು ಬೇಡ ಹಾಗೀಗ ಅಂತೇಳಿ. ಆದ್ರೂ ಸಹ ಅವರ ಮರವಂತೆ ಅಧ್ಯಕ್ಷರು ಮತ್ತೆ PDO ಸಹ ಬಂದಿದ್ರು. ನಾವು ಅಧ್ಯಕ್ಷರು PDO ಎಲ್ಲ ಹೋಗಿತ್ತು. ಹೋಗಿ ಗಡಿ ಗುರುತು ಮಾಡಿ ತ್ರಾಸಿ ಬೀಚ್ ಅನ್ನೋದನ್ನ ಅಲ್ಲಿ ಗಡಿ ಗುರುತು ಮಾಡಿ, ಅದಕ್ಕೆ ಈಗ ಫಂಡ್ ಬೇರೆ ಇಟ್ಟಿತ್ತು, ವೆಲ್ಕಮ್ ಟು ತ್ರಾಸಿ ಬೀಚ್ ಅಂತ ಹೇಳಿ ಮಾಡಿ. ಅದೊಂದು ನಮ್ದೊಂದು ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ತ್ರಾಸಿ ಬೀಚ್ ಅನ್ನೋದು ಹೆಸರೇ ಇಲ್ಲೋ, ಬಟ್ ಅದೀಗ ಎಲ್ಲ ಕಡೆ ಸ್ವಲ್ಪ ತ್ರಾಸಿ ಬೀಚ್ ಅಂತ ಹೇಳ್ತಿದ್ದೆ. ಮತ್ತೆ ಅದಾದ್ಮೇಲೆ ಈಗ ಒಂದು 9.95 ಕೋಟಿ ಸ್ಯಾಂಕ್ಷನ್ ಆಗಿದೆ ಟೂರಿಸಂ ಅಲ್ಲಿ. ಅದಕ್ಕೆ ಸಹ ಕೆಲಸ ಮಾಡ್ಲಿಕ್ಕೆ ನಾವು ಸ್ವಲ್ಪ ಅಂದ್ರೆ ಪಂಚಾಯತ್ ಏನು ಗಮನಕ್ಕೆ ಇಲ್ಲದೆ ಅವ್ರು ಕೆಲಸ ಮಾಡ್ತಿದ್ರು. ಬಟ್ ವಾಪಸ್ ಅದನ್ನ ನಮ್ಮ ಶಾಸಕರ ಗುರುರಾಜ್ ಗಂಟಿಹೊಳಿ ಇರ್ಬೋದು, MP ರಾಘವೇಂದ್ರ ಅವರಿಗೆ ಇಬ್ಬರಿಗೂ ತಿಳಿಸಿ, ಆಮೇಲೆ ಅವರು ಸಹ ಸ್ಪೆಷಲಿ ಕರೆದು ಇಲ್ಲ ಸ್ಥಳೀಯ ಪಂಚಾಯತ್ನ ಗಮನಕ್ಕೆ ತಗೊಂಡು ಅವ್ರಿಗೆ ಏನ್ ಮಾಡ್ತಿದ್ರು ನಿಮ್ಗೂ ಸಹ ಹೇಳಿ, ಮತ್ತೆ ಅವ್ರದ್ದು ಏನು ವಿಶ್ವಾಸಕ್ಕೆ ತಗೊಂಡು ಏನೇ ಕೆಲಸ ಇದ್ರು ಸಹ ಊರಿನ ಅಭಿವೃದ್ಧಿಗೆ ಮಾಡ್ತಾ ಇರೋದು. ಸೊ ಎಲ್ಲದು ಯಾಕಂದ್ರೆ ಈಗ ಅಲ್ಲಿ ಸ್ಯಾಂಕ್ಷನ್ 995 ಕೋಟಿ ಸ್ಯಾಂಕ್ಷನ್ ಆಗ್ತದೆ, ಬರ್ತಾರೆ. ಈಗ ನಾರ್ಮಲಿ ಒಳ್ಳೆ ಬೇಸ್ ಪಿಲ್ಲರ್ ಆಗಿ ಮಾಡ್ತಾರೆ, ಮೇಲೆ ಒಂದು ಶೀಟ್ ಹಾಕಿ ಬಿಡ್ತಾರೆ. ಬಟ್ ಅಲ್ಲಿ ಮೈಸೂರಲ್ಲಿ ಇದ್ದವ್ರಿಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಬೇಗ ಅದು ರೆಸ್ಟ್ ಹಿಡಿತದೆ ಏನಾಗ್ತದೆ ಅಂತ ಹೇಳಿ. ನಾವು ಅದನ್ನ ಆದಷ್ಟು ನಾವ್ ಹೇಳೋದು, ನೀವು ಪರ್ಮನೆಂಟ್ ಸ್ಟ್ರಕ್ಚರ್ ಕನ್ವರ್ಟ್ ಮಾಡಿ. ಆಯ್ತು, ನೀವೇನು ಕೊಟೇಶನ್ ಕೊಟ್ಟಿದ್ರು ಅದು ಬೇಕಾದ್ರೆ ಆ ಶೀಟ್ ಅನ್ನ ಸ್ವಲ್ಪ ಥಿಕ್ನೆಸ್ ಕಡಿಮೆ ಮಾಡಿ ಸ್ಲ್ಯಾಬ್ ಹಾಕಿ, ಅಥವಾ ಬೇರೆ ಏನಾದ್ರು ಇದ್ ಮಾಡಿ. ಅದು ಬಿಟ್ಟು ನೀವು ಶೀಟ್ ಹಾಕಿದ್ರೆ 6 ಮಂತ್ ಅಲ್ಲೇ ಅದು ನೋಡಿದ್ರೆ ಸ್ಟ್ರಕ್ಚರ್ ಆಗೇ ಇರ್ತದೆ, ಮೇಲೆ ಇದೆಲ್ಲ ಹೋಗಿರ್ತದೆ. ಹಾಗಾಗಿ ಅದನ್ನು ಕರೆದು ಅವರು ಸಹ ಹೇಳಿ, ಅದ್ರ ಕಡೆ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಇಲ್ಲಿ ಪ್ರವಾಸಿ ಮಂದಿರ ಮೀಟಿಂಗ್ ಮಾಡಿಸಿ ವಿಶ್ವಾಸಕ್ಕೆ ತಗೊಂಡು ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಿಥುನ್ ಅವರೇ, ಈಗ ರಾಜಕಾರಣಿಗಳಂತ ಬಂದಾಗ ನಿರೀಕ್ಷೆಗಳಿರ್ಬೇಕು, ಹಾಗೆ ಅದರದೇ ಆದಂತ ಅವ್ರದೇ ಆದಂತ ಒಂದು ಕಲ್ಪನೆಗಳು ಕೂಡ ಇರುತ್ತೆ. ನಿರೀಕ್ಷೆ, ಕಲ್ಪನೆಗಳು ಇವೆಲ್ಲ ಇದ್ದಾಗ್ಲೂ ಕೂಡ ಮಾತ್ರ ಒಬ್ಬ ರಾಜಕಾರಣಿ ಯಶಸ್ವಿಯಾಗಿಲ್ಲ ಕಾರಣ ಆಗುತ್ತೆ. ಹಾಗೆ ರಾಜಕೀಯವಾಗಿ ಮಿಥುನ್ ದೇವಾಡಿಗ ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನಾವು ರಾಜಕೀಯವಾಗಿ ನಂದು ನಿರೀಕ್ಷೆ ಅಂತೇಳಿ ನಾನು ಇದನ್ನೇ ಆಗ್ಬೇಕು ಅದನ್ನ ಆಗ್ಬೇಕು ಅಥವಾ ಅಲ್ಲಿಗೆ ರೀಚ್ ಆಗ್ಬೇಕಂತೇಳಿ ಯಾವುದೇ ನಿರೀಕ್ಷೆ ಇಲ್ಲ. ಹಾಗಂತೇಳಿ ನನಗೆ ಯಾವುದೇ ರೀತಿಯ ಒಂದು ಹೇಳ್ತಾರೆ ಒಂದು ಯಾವುದೇ ರೀತಿಯ ನಮ್ಗೊಂದು ಆ ತರದ್ದು ಅಪರ್ಚುನಿಟಿ ಬಂದ್ರೆ, ಆ ತರ ಅವಕಾಶ ಬಂದ್ರೆ ಅದು ಖಂಡಿತ ನಾನು ಉಪಯೋಗಿಸ್ಕೊಳ್ತೇನೆ. ಬಟ್ ನನ್ಗೆ ಆ ಅವಕಾಶ ಸಿಗ್ಲಿಲ್ಲ, ನಾನು ಇಲ್ಲಿಗೆ ರೀಚ್ ಆಗ್ಲಿಲ್ಲ ಅಂತ ಹೇಳುವಂತದ್ದು ನಾನು ಯಾವತ್ತೂ ನಮ್ಗಿಲ್ಲ. ಅದನ್ನ ನಾನು ಪಕ್ಷ ಸಂಘಟನೆ ಆಗ್ಲಿ, ಇದು ರಾಜಕೀಯ ಆಗ್ಲಿ, ಅಥವಾ ಸಂಘದ ಕೆಲಸ ಆಗ್ಲಿ, ಯಾವುದೇ ಜವಾಬ್ದಾರಿ ಕೊಟ್ಟರು ಇಷ್ಟು ತನಕ ನಂಗೆ ಎಷ್ಟು ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಸಂಘದಿಂದ ಜವಾಬ್ದಾರಿ ಬಂದಿತ್ತು, ಆ ವ್ಯಾಕ್ಸಿನೇಷನ್ ಇದಕ್ಕೆ. ಹಾಗೆ ಈಗ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಒಂದೊಂದು ವರ್ಷ ನನ್ನ ಜವಾಬ್ದಾರಿ ಕೊಡ್ತಾರೆ. ಯಾವ ಜವಾಬ್ದಾರಿ ಕೊಟ್ಟರು ನಾನು ಹತ್ರ ಆಗುದಿಲ್ಲ ಅಂತ ಹೇಳಲಿಲ್ಲ. ಮತ್ತೆ ಏನ್ ಜವಾಬ್ದಾರಿ ಕೊಟ್ಟರು ನಾನು ಚೆನ್ನಾಗಿ ನಿಭಾಯಿಸಿದ್ದೇನೆ, ಮತ್ತೆ ಅಷ್ಟೇ ಚೆನ್ನಾಗಿ ಕೆಲಸ ಕೂಡ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಹೆಚ್ಚಿನ ಜವಾಬ್ದಾರಿ, ಈಗ ಸಂಘಟನೆ ಕೆಲಸ ಕೊಟ್ಟರು ಮಾಡ್ತೀನಿ, ಅಥವಾ ರಾಜಕೀಯವಾಗಿ ಯಾವ್ದು ಜವಾಬ್ದಾರಿ ಕೊಟ್ಟರು, ಚುನಾವಣೆ ಸ್ಪರ್ಧೆ ಇದ್ರು ನಾನು ಮಾಡ್ತೀನಿ. ಮುಂದಿನ ದಿನಗಳು ಕೂಡ ಸತತವಾಗಿ ಚುನಾವಣೆಗಳು ಇರುವಂತದ್ದು. ಈಗಾಗಲೇ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರತ್ತ ಅನ್ನೋ ಮಾತಿದೆ. ಏನಾದ್ರು ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ನಿಮ್ಮೊಂದು ತ್ರಾಸಿ ಈ ಭಾಗದಲ್ಲಿ ಆ ನಿಲುವ ಒಂದು ಸಾಧ್ಯತೆ ಏನಾದ್ರು ಇದೆಯಾ? ಅಲ್ಲ, ಈಗ ಸದ್ಯದ ಮಟ್ಟಿಗೆ ನಾವು ಈಗ ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಕಂಟೆಸ್ಟ್ ಮಾಡುವಂತ ಅವಕಾಶ ನಮ್ಮಲ್ಲಿ ಇದೆ, ಏನ್ ತೊಂದರೆ ಇಲ್ಲ.
ಹಾಗಂತೇಳಿ ನಾನೇ ಮಾಡ್ಬೇಕಂತೇಳಿ ನನ್ನಲ್ಲೂ ಏನಿದ್ದಿಲ್ಲ. ಈಗ ತಮ್ಮ ತರ ತುಂಬಾ ಜನ ದುಡಿದಿದ್ದಾರೆ, ನಮ್ಮಕ್ಕಿಂತ ತುಂಬಾ ಜನ ಸೀನಿಯರ್ಸ್ ಇದ್ದಾರೆ, ತುಂಬಾ ಟೈಮಿಂದ ಪಕ್ಷಕ್ಕೆ ದುಡಿದವರು, ಹಾಗೆ ಯಂಗ್ಸ್ಟರ್ಸ್ ಇದ್ದಾರೆ. ಬಟ್ ಪಕ್ಷ ಏನ್ ಡಿಸೈಡ್ ಮಾಡುತ್ತೆ, ಪಕ್ಷ ಯಾರು ಸೀಟ್ ಕೊಡುತ್ತೆ ಅವ್ರ ಪರವಾಗಿ ಖಂಡಿತ ನಾವು ಕೆಲಸ ಮಾಡ್ತೇವೆ. ಇಲ್ಲ ಪಕ್ಷ ನನ್ನನ್ನೇ ನೀನೇ ಇಲ್ಲ ಜಿಲ್ಲಾ ಪಂಚಾಯತ್ ಅಥವಾ ಇದಕ್ಕೆ ನೀನು ಕಂಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಕಂಟೆಸ್ಟ್ ಮಾಡ್ಲಿಕ್ಕೂ ಸಹ ನಾವು ಸಿದ್ಧರಿದ್ದೇವೆ. ಯಾಕಂದ್ರೆ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ. ಮತ್ತೆ ಅದೇ ರೀತಿ ಈಗ ನಾವು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಕೆಲಸ ಕೂಡ ಮಾಡ್ತಾ ಇದ್ದೇನೆ. ಈಗ ನಂದು ಗ್ರಾಮ ತ್ರಾಸಿ ಅಧ್ಯಕ್ಷ ಆಗಿರ್ಬೋದು, ಬಟ್ ಹೆಮ್ಮಾಡಿ ಇರ್ಬೋದು, ಹೊಸಾಡಿ ಇರ್ಬೋದು, ಗುಜ್ಜಾಡಿ ಇರ್ಬೋದು, ಗಂಗೊಳ್ಳಿ ಇರ್ಬೋದು, ಪ್ರತಿ ಗ್ರಾಮದಲ್ಲೂ ಸಹ ನನಗೆ ಸ್ವಲ್ಪ ನಾನು ಎಲ್ಲ ಗ್ರಾಮದಲ್ಲೂ ನಾನು ಮಿಥುನ್ ದೇವರಿಗೆ ಅವರು ಜಿಲ್ಲಾ ಪಂಚಾಯತಿಗೆ ಏನೇನ್ ಬೇಕು ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ತಯಾರಿ ಅನ್ನೋದಕ್ಕಿಂತ ಈಗ ಪಕ್ಷದ ಕೆಲಸದಲ್ಲಿ ನಾನು ಸಕ್ರಿಯವಾಗಿರುವಾಗ ಅದನ್ನ ಎರಡು ಒಂದೇ ತರ ಆಗ್ತದೆ. ಅಂದ್ರೆ ಜಾಸ್ತಿ ಪಕ್ಷದ ವಿಚಾರದಲ್ಲಿ ಓಡಾಡ್ತಿದ್ದ ನಾ ಏನೋ ಸೀಟಿಗೋಸ್ಕರ ಓಡಾಡ್ತಿದ್ದ ಹೇಳಿ ಬರ್ತದೆ. ಬಟ್ ನಮ್ ತಲೆಯಲ್ಲಿ ಹಾಗೇನಿಲ್ಲ, ನಮ್ಮ ಸಂಘಟನೆ ಜವಾಬ್ದಾರಿ ಓಡಾಡ್ತಾ ಇದ್ರು ಕೂಡ ಇವರು ಟಿಕೆಟ್ ಗಾಗಿ ಓಡಾಡ್ತಾ ಬಂದೇ ಬರುತ್ತೆ. ಈಗ ಅದು ಪಾಸಿಟಿವ್ ನೆಗೆಟಿವ್ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತೆ. ಕೆಲವರು ಪಾಸಿಟಿವ್ ಆಗಿ ತಗೋತಾರೆ, ಕೆಲವರು ನೆಗೆಟಿವ್ ಆಗಿ ತಗೋತಾರೆ. ಬಟ್ ನಾವು ಎಂತ ಗೊತ್ತಾ, ಈಗ ನಾವು ಒಂದು ಜಿಲ್ಲಾ ಪಂಚಾಯತ್ ಸೀಟಿಗೋಸ್ಕರ ನಾನು ಇದನ್ನ ಮಾಡ್ಬೇಕು, ಇಲ್ಲಿ ಕೆಲಸ ಮಾಡ್ತೇನೆ, ಫುಲ್ ಅದನ್ನೆಲ್ಲ ತಗೊಂಡು ನಾನು ಕೆಲಸ ಮಾಡಿ ನಾ ಸೀಟ್ ತಗೊಳ್ತೇನೋ ಅಂತ ಇಂಟೆನ್ಷನ್ ಇದ್ರೆ ಒಂದಲ್ಲ ಒಂದ್ಸಲ ನನ್ಗದು ರಗಳೇನ ಅಥವಾ ನಮ್ಗೊಂದು ನೋವಾಗೋ ಸಂದರ್ಭ ಬರ್ಬೋದು. ಯಾಕಂದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿ ನಾಳೆ ಸೀಟ್ ಸಿಗಿಲ್ಲ, ಅಯ್ಯೋ ಇಷ್ಟೆಲ್ಲ ಮಾಡಿ ನಂಗೆ ಸೀಟ್ ಸಿಗಿಲ್ಲ ಅಂತ ಹೇಳಿ ಬೇಜಾರಾಗ್ಬೋದು. ಬಟ್ ನಮ್ಗೆ ಏನೋ ಎಕ್ಸ್ಪೆಕ್ಟೇಷನ್ ಇದೆ, ನಾವು ಜಸ್ಟ್ ಕೆಲಸ ಮಾಡುದು, ಇವತ್ತೇನು ಕೆಲಸ ಹೇಳಿದ್ರೆ ಕೆಲಸ ಇವತ್ತಿದ್ ಮಾತ್ರ, ನಾಳೆ ಇದರಿಂದ ನಾಳೆ ನಂಗೆ ಏನೋ ಸಿಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇದ್ರೆ ಅದಾಗುದಿಲ್ಲ. ಹಂಗೆ ನಮ್ಗೆ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾಳೆ ದಿನ ನಾನು ಪಕ್ಷದಲ್ಲಿ ಯಾವ್ದೇ ಸೀಟ್ ಇಲ್ಲ ಅಂದ್ರೆ ನಮ್ಗೆ ಬೇಜಾರೇ ಆಗೋದಿಲ್ಲ. ಅದಕ್ಕಿಂತ ಒಳ್ಳೆ ಕೆಲಸ ಮಾಡ್ತೇವೆ. ಹಾಗಾಗಿ ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಡೋದಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ರೆ ನಮ್ಗೆ ಸ್ವಲ್ಪ ಹರ್ಟ್ ಆಗುತ್ತೆ. ಹಾಗಾಗಿ ನಾವು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಡ್ಲಿಲ್ಲ. ಬಟ್ ಯಾವುದೇ ರೀತಿ ಅವಕಾಶ ಬಂದ್ರು ಅದು ನಾನು ಖಂಡಿತ. ಅದೇ ರೀತಿಯಲ್ಲಿ ನೀವು ಇಲ್ಲಿಗ ಶಾಸಕರಾಗಿ ಗುರುರಾಜ್ ಗಂಟಿವಾಳಿ ಅವರು ಇದ್ದಾರೆ, ಹಾಗೆ ಸಂಸದರಾಗಿ ರಾಘವೇಂದ್ರ ಅವರು ನಿಮ್ಮ ಒಂದು ಕೆಲಸ ಕಾರ್ಯಗಳು ಅಥವಾ ನೀವು ಅವರ ಅಥವಾ ನಿಮ್ಮ ಒಂದು ಪಂಚಾಯತಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಂತ ಬಂದಾಗ ಸಾರ್ವಜನಿಕ ಕೆಲಸ ಕಾರ್ಯಗಳ ಕುರಿತಾಗಿ ನೀವು ಅವ್ರ ಬಳಿ ಆ ಸಮಸ್ಯೆಗಳನ್ನ ತಗೊಂಡೋದಾಗ ಅವ್ರು ಯಾವ ರೀತಿಯಾದ ಸ್ಪಂದನೆಯನ್ನ ನೀಡ್ತಾರೆ? ಇಲ್ಲ, ಆಕ್ಚುಲಿ ನಾನು ಹೇಳ್ತೇನಲ್ಲ, ನಮ್ದು ಶಾಸಕ ಗುರುರಾಜ್ ಗಂಟಿವಾಳಿ ಇರ್ಬೋದು ಅಥವಾ MP ರಾಘವೇಂದ್ರ ಇರ್ಬೋದು, ಅವರ ಏನು ಕೆಲಸ ಅಥವಾ ನಾವೇನು ಅವರಿಗೆ ಅಹವಾಲು ಕೊಡ್ತೀವಿ ಅಥವಾ ಏನೋ ನಾವು ಅವರಿಗೆ ಈ ತರ ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಊರಲ್ಲಿ ಈ ತರ ಸಮಸ್ಯೆ ಆಗ್ತಿದೆ, ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಬೇಕು ಮಾಡ್ಕೊಡಿ ಅಂದಾಗ ಅವರು ಕೊಡೋ ಸೊಲ್ಯೂಷನ್ ಮತ್ತು ಅವರು ನಮ್ಮ ಜೊತೆ ನಿಂತಿದ್ದಕ್ಕೋಸ್ಕರ ನಾವು ಇವತ್ತು ಈ ಲೆವೆಲ್ಗೆ ಬಂದಿದ್ದೇವೆ. ಯಾಕಂದ್ರೆ ರಾಘವೇಂದ್ರ ಅವರು ಇರ್ಬೋದು, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯ ಇರಿದ್ರು ಅವ್ರಿಗೆ ನಾವು ಏನೋ ಹೇಳದಿದ್ರು ಇಲ್ಲ, ಪ್ರತಿಯೊಂದಕ್ಕೂ ಅವರು ಅಂದ್ರೆ ನಾವು ತುಂಬಾ ಜನ ಪೊಲಿಟಿಕ್ಸ್ ನೋಡಿದ್ರೆ ಮತ್ತೆ ತುಂಬಾ ಜನ ರಾಘವೇಂದ್ರ ಅವ್ರನ್ನ ಯಡಿಯೂರಪ್ಪನ ಮಗ ಅಂದ್ರೆ ಬೇರೆ ಬೇಜಲ್ ನೋಡ್ತಾರೆ, ಆಯ್ತಾ, ಅವ್ರು ಹಾಗೆ ಹೇಗೆ ಅಂತ. ಬಟ್ ಪರ್ಟಿಕ್ಯುಲರ್ಲಿ ನೋಡೋದಾದ್ರೆ ಒಂದು ಸಾಧಾರಣ ಕರ್ನಾಟಕ ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಅಂದ್ರೆ BY ರಾಘವೇಂದ್ರ. ಯಾಕಂದ್ರೆ ಅಷ್ಟು ಜೆಂಟಲ್ಮ್ಯಾನ್ ಇದ್ದಾರೆ, ಅಷ್ಟು ಶಿಸ್ತಿದೆ, ಮತ್ತೆ ಯಾವ್ದೇ ರೀತಿ ಅವ್ರ ಮಾಸ್ ಇಲ್ಲ. ಅವ್ರಿಗೆ ಜನ ಜಾತ್ರೆ ಅದೆಲ್ಲ ಸೇರಿಸಿ ಅವ್ರಿಗೆ ಜೈಕಾರ ಹೇಳೋದು ಆ ತರದ್ ಏನೋ ಇರಲಿಲ್ಲ. ಸಿಂಪಲ್ ಬಟ್ ವರ್ಕಹಾಲಿಕ್. ನೀವು ಏನೋ ವರ್ಕ್ ಹೇಳ್ತೀರಿ ಆ ವರ್ಕ್ ಬಗ್ಗೆ ಥಿಂಕ್ ಮಾಡ್ತಾರೆ. ಎಷ್ಟು ಜನರಿಗೆ ಉಪಕಾರ ಆಗ್ತದೆ, ಎಷ್ಟು ಜನರಿಗೆ ಉಪಕಾರ ಆಗೋದಿಲ್ಲ, ಪ್ರತಿಯೊಂದು ಆಲೋಚನೆ ಮಾಡಿ ಸಮರ್ಥನೆ ಮಾಡಿ ಅದು ಪಕ್ಷಪಾತಿ ನೋಡಿದ್ರೆ ಅವ್ರ ಜನರಿಗೆ ಹೆಲ್ಪ್ ಆಗೋಷ್ಟು ತುಂಬಾ ಕೆಲಸ ಮಾಡಿರ್ತಾರೆ. ನಾವು ನೋಡಿದ ಬಗ್ಗೆ ತ್ರಾಸಿಯಲ್ಲಿ ತುಂಬಾ, ನಾನು ಹೇಳಿದೆಲ್ಲ, ತ್ರಾಸಿಯಲ್ಲಿ ಆಲ್ಮೋಸ್ಟ್ ಒಂದು 75% ಡೆವಲಪ್ಮೆಂಟ್ ಇದು ರಾಘವೇಂದ್ರ ಅವರದ್ದೇ ಕೊಡುಗೆ. ಯಾಕಂದ್ರೆ ಅವರದ್ದು ಕೊಡುಗೆಯಿಂದ ನಮ್ಗೆ ಸ್ವಲ್ಪ ನಾವು ಮೇಜರ್ ವರ್ಕ್ ಎಲ್ಲ ಮಾಡ್ಲಿಕ್ಕಾಗಿದೆ. ಮತ್ತೆ ಅವರು ಕೂಡ ತುಂಬಾ ವರ್ಕ್ ಮಾಡಿದ. ಈಗ ಅಲ್ಲಿ ಮೊನ್ನೆ ಸೇತುವೆ ಮಾಡಿದ್ರು ಸಿಗಂದೂರಲ್ಲಿ, ಅದು ಕೂಡ ಭಯಂಕರ. ಮತ್ತೆ ಈಗ ನಮ್ಮಲ್ಲಿ ಕೊಲ್ಲೂರು ಕಾರಿಡಾರ್ ಮಾಡ್ತಾ ಇದ್ದಾರೆ, ಅದನ್ನು ತುಂಬಾ. ಈಗ ನಮ್ದು ತ್ರಾಸಿ ಮರುವಂತೆಯಲ್ಲಿ ಬೀಚ್ ವರ್ಕ್ ಇದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಅಂದ್ರೆ ಬೈಂದೂರು ಕ್ಷೇತ್ರನ ತುಂಬಾ ಅಷ್ಟು ಪ್ರೀತಿ ಪಾತ್ರ ತಗೊಂಡಿದ್ದಾರೆ. ಹಾಗಾಗಿ ಬೈಂದೂರು ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ. ಅಷ್ಟಾಗಿ ನಾವ್ ಏನೇ ಕೆಲಸ ಹೇಳಿ ಎಂತದ್ದು ಹೇಳದಿದ್ರು ಅವರು ಏನೋ ಪ್ರತಿಯೊಂದು ವಿಚಾರಕ್ಕೂ, ಸಣ್ಣ ಪುಟ್ಟ ವಿಚಾರಕ್ಕೂ ಸ್ಪಂದಿಸ್ತಾರೆ. ಮತ್ತೆ ಹಾಗೆ ಅದೇ ರೀತಿ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ನಮ್ದು ಶಾಸಕರ ಗಂಟೆಹೊಳೆ ಅವರು ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ಯಕರ್ತರ ಶಾಸಕರವರು. ಹಿಂದೆ ಶಾಸಕರಂದ್ರೆ ಅವ್ರಿಗೆ ಹಿಂದೆ 4 ಜನ, ಆ 4 ಜನ ಮಾತಾಡ್ಸ್ಲಿಕ್ಕೆ 4 ಜನ ಬೇಕು, ಆ ತರ ಪರಿಸ್ಥಿತಿ ಇತ್ತು. ಇದು ಹಾಗೇನಿಲ್ಲ, ಡೈರೆಕ್ಟ್ ಆಗಿ ನಾವು ಶಾಸಕರನ್ನ ಮಾತಾಡುವಂತ ಒಂದು ವ್ಯವಸ್ಥೆ. ನೀವ್ ಯಾರೇ ಫೋನ್ ಮಾಡಿ, ಈಗ ನಾನೀಗ ಪಕ್ಷ ಜವಾಬ್ದಾರಿ ಇದ್ರೆ ನಾನು ಫೋನ್ ಮಾತಾಡ್ತಾ ಬಿಡಿ, ನೀವೀಗ ಯಾರೇ ಫೋನ್ ಮಾಡಿದ್ರು ಎಂತದೇ ವಿಚಾರ ಇದ್ರು ಅದಕ್ಕೆ ಅವ್ರು ಖಂಡಿತ ಪಟ್ಟ ಅಂತೇಳಿ ಬಂದು ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ತುಂಬಾ ಅವ್ರ ಹತ್ರ ಪೇಷನ್ಸ್ ಇದೆ. ನೀವ್ ಹೇಳೋದನ್ನ ಕೇಳ್ತಾರೆ, ಕೇಳಿ ಮತ್ತೆ ರೆಸ್ಪಾನ್ಸ್ ಮಾಡ್ತಾರೆ. ಮೇನ್ ಯಾಕಂದ್ರೆ ಫಸ್ಟ್ ಕೇಳ್ಬೇಕು, ನಾವು ಕೇಳಿದ್ರೆ ಮಾತ್ರ ಇನ್ನೊಬ್ರು ಸಮಸ್ಯೆ ಗೊತ್ತಾಗೋದು. ಹಾಗೆ ಆ ನಿಟ್ಟಿನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ಶಾಸಕರು ಇರ್ಬೋದು, ಸಂಸದರು ಇಬ್ಬರಿಗೂ ನಾವು ತುಂಬಾ ಧನ್ಯವಾದ ಅಂತ ಹೇಳ್ಬೋದು, ನಮ್ಮ ಕಾರ್ಯಕರ್ತರ ಹಾಗೆ ನಮ್ಮ ಊರವ್ರ ಪರವಾಗಿ. ಅದೇ ರೀತಿಯಲ್ಲಿ ನಿಮ್ಮ ತಾಯಿಯವರು ಕೂಡ ಹಿಂದೆ ಚುನಾಯಿತ ಜನಪ್ರತಿನಿಧಿಯಾಗಿದ್ರು, ಅವರು ಕೂಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಅವರು ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಅವ್ರು ಯಾವ ರೀತಿಯಾಗಿ ಇನ್ಸ್ಪಿರೇಷನ್ ಆಗಿದ್ದಾರೆ? ನಮ್ಮ ತಾಯಿ ತುಂಬಾ ಟೈಮ್ ಅವರು
ಅವರೊಂದು 30-40 ವರ್ಷ ಪೊಲಿಟಿಕ್ಸ್ ಅಲ್ಲೇ ತುಂಬಾ ಕಾಲ ಕಳೆದಿದ್ರು ಮತ್ತು ತುಂಬಾ ಜನರ ಸೇವೆ ಕೂಡ ಮಾಡಿದ್ರು. ಮತ್ತೆ ಅವರ ಟೈಮ್ ಅಲ್ಲಿ ಅವ್ರ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಾಗಲೂ ಕೂಡ ನಾನು ನೋಡಿದ್ದೆ, ತುಂಬಾ ಅವ್ರ ಜನರಿಗೆ ಅನುಕೂಲವಾಗುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವರಿಂದ ಸಹ ಪ್ರೇರಣೆ ತಗೊಂಡು, ನಮ್ಮ ತಂದೆ ಸಹ ಇದು ಪೊಲಿಟಿಕಲ್ ಇಲ್ಲ, ಬಟ್ ಅವರು ಗೌರ್ಮೆಂಟ್ ಎಂಪ್ಲಾಯ್ ಸಹ ಅವ್ರು ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಏನೇ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಹಾಗಾಗಿ ಅದನ್ನು ಕೂಡ ಮಾಡಿದ್ರು. ಅವ್ರು ಇಬ್ಬರನ್ನು ನಾನು ಪ್ರೇರಣೆಯಾಗಿ ತಗೊಂಡೆ, ನಾನು ಇದಕ್ಕೆ ನಂಗೊಂದು ಕಾರಣ ಆಯ್ತು, ಮತ್ತೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಓಕೆ, ಅಂದ್ರೆ ಈಗ ಬೈಂದೂರು ಬಿಜೆಪಿ ಮಂಡಲ ಉಪಾಧ್ಯಕ್ಷ ಆಗಿರೋ ಹಿನ್ನೆಲೆ ಈ ಪ್ರಶ್ನೆಯನ್ನು ಕೇಳ್ತೀನಿ. ಬೈಂದೂರು ಬಿಜೆಪಿಯಲ್ಲೂ ಕೂಡ ಕೆಲವೊಂದು ಗೊಂದಲಗಳು ಉಂಟಾದವು, ಕೆಲವರು ಉಚ್ಚಾಟನೆ ಕೂಡ ಪಕ್ಷದಿಂದ ಆಗಬೇಕಾಯ್ತು. ಯಾಕೆ ಬೈಂದೂರು ಮಂಡಲದಲ್ಲಿ ಉಂಟಾಗಿದ್ದಂತ ಗೊಂದಲಗಳು ಈಗ ಸಂಪೂರ್ಣವಾಗಿ ನಿವಾರಣೆ ಆಗಿದೆಯಾ? ಗೊಂದಲ ಅನ್ನೋದು ಪ್ರತಿ ಪಕ್ಷದಲ್ಲಿ ಇರ್ತದೆ, ಅದು ಸರ್ವೇ ಸಾಮಾನ್ಯ. ಇದು ಕೂಡ ಅದೇ ರೀತಿ ಇದೆ. ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ರಾಜಕೀಯ ಪ್ರೇರಣೆ ತಗೊಂಡು ಬೇರೆ ಬೇರೆ ಕಡೆ ಅದನ್ನೇ ಇಡೀ ದಿನ ಅದನ್ನೇ ಬರೋ ತರ ಆಯ್ತು. ಹಾಗಾಗಿ ಅದು ಸಾಮಾನ್ಯ, ನಾವು ಪಕ್ಷದ ಪ್ರಕಾರ ಹೇಳಬೇಕಾದ್ರೆ ಅದೊಂದು ಸಾಮಾನ್ಯ ಸಂಗತಿ ಇರ್ತದೆ. ಈಗ ಒಂದು ಪಕ್ಷದಲ್ಲಿ ಒಬ್ಬರಿಗೆ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅಂದ ತಕ್ಷಣ ಅದರಿಂದ ನೋವಾಗಿ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಗಂತೇಳಿ ಪಕ್ಷ ಏನ್ ಹೇಳ್ತದೆ ನಾವು ಅದ್ರ ಬಗ್ಗೆ ನಾವು ತಲೆ ಕೊಡ್ಬೇಕು. ನಮ್ಗೆ ಜಿಲ್ಲಾಧ್ಯಕ್ಷರು ಏನ್ ಹೇಳ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ, ಅದ್ರ ಪ್ರಕಾರ ನಾವು ಹೋಗ್ಬೇಕು ವಿನ ಈಗ ಪಕ್ಷ ಅವರನ್ನ ಈಗ ಅವ್ರು ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ಲಿ ಅಂತ ಬಿಟ್ಟಾಗ ಮಾಡ್ತಾರೆ. ಪಕ್ಷನೇ ಅದಕ್ಕೆ ಬೇಡ ಉಚ್ಚಾಟನೆ ಮಾಡ್ಬೇಕಂತ ಬಂದಾಗ ಪಕ್ಷದ ವಿರುದ್ಧ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಪಕ್ಷ ಏನ್ ಡಿಸೈಡ್ ತಗೊಳ್ತಾರೆ ನಾವು ಅವ್ರ ಪರ ನಿಂತ್ಕೊಳ್ತೇವೆ. ಹಾಗಾಗಿ ಉಚ್ಚಾಟನೆ ಏನಾಗಿದೆ ಹೌದು ಅವ್ರ ವೈಯಕ್ತಿಕ ವಿಚಾರದಲ್ಲಿ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮಿಥುನ್ ಅವರೇ, ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಸ್ನೇಹಿತರುಗಳಿಗೆ, ಹಾಗೆ ನಿಮ್ಮ ಎಲ್ಲ ಸಂಘಟನೆ, ಕೊನೆಯದಾಗಿ ಒಬ್ಬ ಉಪಾಧ್ಯಕ್ಷರಾಗಿ ಅಥವಾ ಚುನಾಯಿತ ಜನಪ್ರತಿನಿಧಿಗೆ ಏನ್ ಹೇಳಕ್ ಬಯಸ್ತೀರಾ? ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟೇ ಬಯಸ್ತೇನೆ. ಯಾಕಂದ್ರೆ ನಾವು ಮೊದಲನೇದಾಗಿ ನಮ್ಮ ಪಕ್ಷದ ವ್ಯವಸ್ಥೆ, ಅದು ಪಕ್ಷದ ದೇಶ, ಪಕ್ಷದ ಏನು ಒಂದು ಅಜೆಂಡಾ ಇದೆ ಅದ್ರ ಪರ ನಾವು ಕೆಲಸ ಮಾಡ್ಬೇಕು. ರಾಜಕೀಯವಾಗಿ ವಿಚಾರ 1000 ಬರ್ಬೋದು, 1000 ಹೋಗ್ಬೋದು, ಅದು ಬೇರೆ ವಿಚಾರ. ಆ ರಾಜಕೀಯ ಒಂದು ಏರುಪೇರಿಗೋಸ್ಕರ ಅಥವಾ ನಮ್ಮ ವೈಯಕ್ತಿಕ ಜೀವನದ ಏರುಪೇರು ನೋಡ್ಕೊಂಡು ನಾವು ಪಕ್ಷದ ಪರ ಕೆಲಸ ಮಾಡೋದನ್ನ ನಿಲ್ಸೋದಾಗ್ಲಿ, ಅದರಿಂದ ಹಿಂದೆ ಬರೋದಾಗ್ಲಿ ಸರಿಯಲ್ಲ. ಒಂದು ಪಕ್ಷ ಜವಾಬ್ದಾರಿ ಇದ್ದು, ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ, ಅದರದ್ದೇ ಆದ ಅಜೆಂಡಾ ಇದೆ. ಅದ್ರ ಅಡಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಕಾರ್ಯಕರ್ತರಿಗೂ ಯಾವತ್ತೂ ಸಹ ಯಾವುದೇ ರೀತಿಯ ನೋವಾಗ್ಲಿ ಅವರಿಗೆ ನಿರಾಶೆಯಾಗಿ ಆಗುದಿಲ್ಲ. ಯಾಕಂದ್ರೆ ನಾವೆಲ್ಲ ಹಿಂದುತ್ವದ ಪರವಾಗಿ ಹಾಗೆ ಪಕ್ಷದ ಅಜೆಂಡಾ ಪರವಾಗಿ ಕೆಲಸ ಮಾಡೋರಿದ್ದೇವೆ. ಹಾಗಾಗಿ ಅದು ನಮ್ಮ ನಿತ್ಯ ನಿರಂತರ, ಯಾರು ಬರ್ಲಿ ಯಾರು ಹೋಗ್ಲಿ, ಯಾರು MLA ಆಗ್ಲಿ ಯಾರು MP ಆಗ್ಲಿ, ಅದು ನಮ್ಗೆ ಸಂಬಂಧ ಪಡೋದಿಲ್ಲ. ಪಕ್ಷದ ಕೆಲಸ ಮಾಡೋದು ಅಂದ್ರೆ ನಮ್ದು ಕೆಲಸ ಆಗಿರ್ತದೆ. ಮಿಥುನ್ ದೇವಡಿಗ ಅವರೇ, ಇದುವರೆಗೆ ಈ ಒಂದು ಸಂದರ್ಶನ ಭಾಗವಹಿಸಿ ಬೈಂದೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು, ತ್ರಾಸಿ ಏನು ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಹಿಂದೆ ನೀವು ಮಾಡಿದಂತ ಸಂಘಟನೆ ಆಗಿರ್ಬೋದು, ತ್ರಾಸಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಯಾವ ರೀತಿಯಾಗಿ ತ್ರಾಸಿ ವ್ಯಾಪಾರ ಬೈಂದೂರು ಭಾಗದಲ್ಲಿ ನಿಮ್ಮ ಒಂದು ಒಡನಾಟ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ಹಾಗೆ ನಿಮ್ಮ ತಾಯಿಯವರು ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವ ರೀತಿ ಇನ್ಸ್ಪಿರೇಷನ್ ಆಗಿದ್ದಾರೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಬೈಂದೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರು, ತ್ರಾಸಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಮಿಥುನ್ ದೇವಾಡಿಗ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ. ನಮಸ್ಕಾರ.